ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿರುವಂಥ ತೋಟಗಾರಿಕೆ ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪೂರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಮಯದಲ್ಲಿ ವಿವಿಧ ಮಳಿಗೆಗಳ ಕೇಂದ್ರಕ್ಕೆ ಸಹ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಲ್ಲಿನ ವಿಶ್ವವಿದ್ಯಾಲಯದಲ್ಲಿ ರೈತ ಸಂಪರ್ಕ ಕೇಂದ್ರ ಸ್ಥಾಪಿಸಬೇಕು. ಈ ಮೂಲಕ ರೈತರಿಗೆ ಬೇಕಾಗುವ ಹೊಸ ಸಂಶೋಧನೆ ಮತ್ತು ತಳಿಗಳ ಅಭಿವೃದ್ಧಿಪಡಿಸಬೇಕು. ಇದರ ಜೊತೆಗೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳುವ ಸೇರಿದಂತೆ ಮಾರುಕಟ್ಟೆಯ ಮಾಹಿತಿಯನ್ನು ನೀಡುವಂತಾಗಬೇಕು. ಇದರಿಂದ ಈ ವಿಶ್ವವಿದ್ಯಾಲಯ ಒಂದು ದೊಡ್ಡ ಆರೋಗ್ಯಯುತ ದವಾಖಾನೆಯಂತೆ ಪರಿಗಣಿಸಬೇಕು ಎಂದು ಅವರು ತಿಳಿಸಿದರು. ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣಸಾಬ್ ಬಾಣ್ಗೆ ಮಾತನಾಡಿ, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಂದಾಗ ಬೆಂಗಳೂರಿನ ಲಾಲ್ಬಾಗ್ಗೆ ಹೋದಂತೆ ನೆನಪು ಬರುತ್ತದೆ. ಲಾಲ್ಬಾಗ್ ಹಾಗೆ ಹಲವು ವಿವಿಧ ಹೂಗಳನ್ನು ಕಾಣುತ್ತಿದ್ದೇವೆ. ವಿಶ್ವವಿದ್ಯಾಲಯದ ಆವಿಷ್ಕಾರ ಮಾಡಿ ಪ್ರಾತ್ಯಕ್ಷಿತೆಯ ಮೂಲಕ ರೈತರಿಗೆ ತಿಳಿಸುವ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಪಿ.ಎಸ್. ಪೂಜಾರ್ ಮಾತನಾಡಿ, ರಾಜ್ಯದಲ್ಲಿನ ತೋಟಗಾರಿಕೆ ಬೆಳೆಗಳಿಗೆ ವಿಪುಲ ಅವಕಾಶವಿದೆ. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ತೋಟಗಾರಿಕೆ ವಿಶೇಷವಾಗಿದೆ. ವಿಶ್ವವಿದ್ಯಾಲಯ ನೂತನ ಸಂಶೋಧನೆಗಳ ಲಾಭ ರೈತರು ಪಡೆದುಕೊಳ್ಳಬೇಕು ಎಂದರು. ಇದೇ ಸಮಯದಲ್ಲಿ ವಿಶ್ವವಿದ್ಯಾಲಯದ ಹೊರತಂದ ವಿವಿಧ ಪ್ರಕಟಣೆಗಳನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚಿತ್ತರಗಿ ಇಲ್ಕಲ್ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಗುರು ಮಹಾಂತ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಕೃಷಿಕ ಸಮಾಜದ ಅಧ್ಯಕ್ಷ ಮಹಾಂತೇಶ್ ಹಟ್ಟಿ, ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್, ಪ್ರಾದೇಶಿಕ ಆಯುಕ್ತರಾಗಿರುವಂತಹ ಶ್ರೀಮತಿ ಜಾನಕಿ ಕೆ.ಎಂ., ಜಿಲ್ಲಾಧಿಕಾರಿ ಸಂಗಪ್ಪ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸೌಂಡ್ ಕೊಡಿ, ವಿಡಿಯೋ ಸೌಂಡ್. ತೋಟಗಾರಿಕೆ ಮೇಳದ ಹಿನ್ನೆಲೆ ವಿಶ್ವವಿದ್ಯಾಲಯದಲ್ಲಿ ಫಲ ಪುಷ್ಪ ಪ್ರದರ್ಶನ ಆಕರ್ಷಣೆ ಕೇಂದ್ರವಾಗಿತ್ತು. ಸಾಲು ಮರದ ತಿಮ್ಮಕ್ಕನ ಭಾವಚಿತ್ರ ಹಾಗೂ ವಿವಿಧ ತರಕಾರಿಗಳಿಂದ ನಿರ್ಮಾಣಗೊಂಡಿರುವಂತಹ ಗೊಂಬೆಗಳು ಆಕರ್ಷಣೆಗೊಂಡವು. ಇದರ ಜೊತೆಗೆ ಹೂವಿನಿಂದ ಬಸವಣ್ಣ ನಿರ್ಮಾಣ ಮಾಡಿರುವುದು ಗಮನ ಸೆಳೆಯಿತು. ವಿವಿಧ ಬಗೆಯ ಫಲ ಹಾಗೂ ಪುಷ್ಪಗಳಿಂದ ತೋಟಗಾರಿಕೆ ಇಲಾಖೆಯವರು ಜನರಿಗೆ ಆಕರ್ಷಣೆ ಆಗುವಂತೆ ಮಾಡಿದ್ದರು. ರಾಜ್ಯದ ಇತರ ಕಡೆಗಳಿಂದ ಬಂದ ಜನರು ಫಲ ಪುಷ್ಪ ಮೇಳಕ್ಕೆ ವೀಕ್ಷಣೆ ಮಾಡಿ ತಮ್ಮ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥ ದೃಶ್ಯ ಸಾಮಾನ್ಯವಾಗಿತ್ತು. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 54ರಲ್ಲಿರುವಂತಹ ವಿಶೇಷ ಚೇತನರ ವಸತಿ ಶಾಲೆಯಲ್ಲಿ ಬಾಲಕರ ಮೇಲೆ ಹಲ್ಲೆ ಪ್ರಕರಣ ಹಿನ್ನೆಲೆ ನವನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿಕ್ಷಕ ಹಾಗೂ ಆತನ ಪತ್ನಿ ಜೊತೆಗೆ ಇತರ ಇಬ್ಬರ ಮೇಲೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು 4ರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ.
ಬಾಲಕನ ಮೇಲೆ ತೀವ್ರ ಹಲ್ಲೆ ಮಾಡಿರುವ ವರದಿ ಆಗುತ್ತಿದ್ದಂತೆ ಮಕ್ಕಳನ್ನು ಕರೆದುಕೊಂಡು ಹೋಗಲು ಪಾಲಕರು ಆಗಮಿಸುತ್ತಿದ್ದರು. ತಮ್ಮ ಮಕ್ಕಳಿಗೆ ಏನಾಗಿದೆ ಎಂಬ ಆತಂಕದಿಂದ ಪಾಲಕರು ಆಗಮಿಸಿ ಮರಳಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಒಟ್ಟು 32 ಮಕ್ಕಳು ಇದ್ದು ಅದರಲ್ಲಿ 10ಕ್ಕೂ ಹೆಚ್ಚು ಮಕ್ಕಳು ಪಾಲಕರು ಬಂದು ಕರೆದುಕೊಂಡು ಹೋಗಿದ್ದಾರೆ. ಉಳಿದ ಮಕ್ಕಳಿಗೆ ಪಾಲಕರು ಮುಟ್ಟಿಸುವಂಥ ಕೆಲಸ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಈ ಮಧ್ಯೆ ವಿಧಾನ ಪರಿಷತ್ತಿನ ಶಾಸಕರಾದಂಥ PS ಪೂಜಾರ್ ವಸತಿ ಶಾಲೆಗೆ ಭೇಟಿ ನೀಡಿ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ನವನಗರದಲ್ಲಿ ಮನೆಯ ಬಾಡಿಗೆ ನೀಡಬೇಕಾದರೆ ಎಲ್ಲ ವಿಚಾರಣೆ ಮಾಡಿ ಬಾಡಿಗೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಮಕ್ಕಳ ಮೇಲೆ ಅಮಾನವೀಯವಾಗಿ ವರ್ತನೆ ಮಾಡಿರುವ ಶಿಕ್ಷಕರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದಂಥ ಪಾಲಕರು ಸಹ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಮನೆ ಕರ್ಕೊಂಡು ಹೋಗಿ ಸಾರಿ ಬಿಟ್ಟು ಬರ್ಬಾರ್ದು ಜಗಳ ಮಾಡೋದು ಸಾಲಿ ತಂದು ಬಿಟ್ಟು ಹೋಗ್ರಿ ಇರ್ಬೇಕು. ಒಂದು 15 ದಿನ ಇಟ್ಕೋಬೇಕು ತಗೊಂಡು ಹೋಗಿದ್ದೇವ್ರಿ ನಾವು. ಸಂಡಾಸ್ ಬಂದಿದ್ದು ಗೊತ್ತಾಗಿದ್ದಿಲ್ರಿ ಬರೋದ್ರಿ ಯಾರು ಗೊತ್ತಾಗ್ತೇವೆ ಜಗಳ ಮಾಡ್ಕೋತೀವಿ ಈಗ ಮಕ್ಕಳು ನನಗೆ ಕೂಡ ಕೊಟ್ಟು ನಮ್ಮ ಮಗ ಮುಂಚೆ ಇರಬೇಕು ಅಂತ ಈ ಕೈಗೆ ಏನು ಮಾಡ್ತೀವಿ. ಬಂದಿಲ್ರಿ ದೇವರ ಸ್ವರೂಪ ಬುದ್ಧಿಮಾಂದ್ಯರು ಅಂಗವಿಕಲರು ಇವೆರಡು ದೇವರ ಸ್ವರೂಪ. ವಿಶಿಷ್ಟ ಚೇತನರು ಅಂತ ತಿಳ್ಕೊಂಡು ಅಂಗವಿಕಲರು ಅನ್ಲಾರ್ದೇನೆ ನಮ್ಮ ಸರ್ಕಾರಗಳು ಗೌರವಪೂರ್ಣವಾಗಿ ಅವರನ್ನು ನಡೆಸಬೇಕು ಅನ್ನುವಂಥ ಒಂದು ಸಂದೇಶ ಸಾರ್ವಜನಿಕರಿಗೆ ಕೊಡುವಂಥ ಉದ್ದೇಶ ಇಟ್ಕೊಂಡು ವಿಶಿಷ್ಟ ಚೇತನರು ಅನ್ನುವಂಥ ಹೆಸರನ್ನು ಕೂಡ ಕೊಟ್ಟದ್ದಾಗಿದೆ. ಇಂಥ ನಾಗರಿಕ ಸಮಾಜದಲ್ಲಿ, ಸಂವೇದನಾಶೀಲ ಸಮಾಜದಲ್ಲಿ ಬಾಗಲಕೋಟೆಯ ಆ 3ನೇ ಅಂತಸ್ತಿನ 54ನೇ ಸೆಕ್ಟರ್ನಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ನಡೆಸ್ತಾ ಇರುವಂಥ ಅನ್ರಿಜಿಸ್ಟರ್ಡ್ ಆಗ್ಲಿ ಶಾಲೆ ನಡೆಸಲಿಕ್ಕೆ ಸರ್ಕಾರಿ ಅನುಮತಿ ತೆಗೆದುಕೊಳ್ಳಾರದೆ ಕೇವಲ ಸಂಸ್ಥೆಯನ್ನು ಮಾತ್ರ ರಿಜಿಸ್ಟರ್ ಇತ್ತೀಚೆಗೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟು ಅಡಿಯಲ್ಲಿ ನಡೆಸ್ತಾ ಇರುವಂಥದ್ದು ಇದು ಖಂಡನೀಯ. ಈಗ 2 ತಿಂಗಳು 3 ತಿಂಗಳಿಂದ ರಿಪೋರ್ಟ್ ಅನ್ನುವಂಥದ್ದು ನಿನ್ನೆ ನಾವು ಟಿವಿ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾ ಎಲ್ಲ ನೋಡಿದ್ದೇನೆ. ಅನೇಕ ಮಾಧ್ಯಮ ಸ್ನೇಹಿತರು ಕೂಡ ನನಗೆ ಅದರ ಫುಟೇಜ್ಗಳನ್ನು ಕಳಿಸ್ಕೊಟ್ಟಿದ್ರು. ಆ ಮಕ್ಕಳನ್ನು ನಡೆಸ್ಕೊಳ್ಳುವಂಥ ರೀತಿ ಅತ್ಯಂತ ಅಮಾನವೀಯ. ಕಟುಕರ ಸ್ವಭಾವ, ಕಟುಕನಿಗೂ ಕೂಡ ಆ ಪ್ರಾಣಿ ಹಿಂಸೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟಾದ್ರೂ ಕಿಂಚಿತ್ತಾದರೂ ಕರುಣೆ ಬರುವಂತಹದ್ದೇ. ಈ ದೇವಸ್ವರೂಪಿ ಮಕ್ಕಳ ಮೇಲೆ ನಿರಂತರವಾಗಿ ಎಷ್ಟೋ ಸಾರಿ ನಡೆಸಿದನೋ ಗೊತ್ತಿಲ್ಲ ಆ ಪ್ರಾಣಿ, ಆ ಮನುಷ್ಯ, ಅವ ಗಂಡ ಹೆಂಡತಿ ಅಂತನ್ನುವಂಥದ್ದು. ಮನುಷ್ಯ ಅಂತ ಹೇಳಿಕ್ ಸಾಧ್ಯ ಇಲ್ಲ, ಅವ ಮೃಗ. ಆ ಕುಟುಂಬವೇ ಮೃಗದ ಕುಟುಂಬ ಅಂತ ಹೇಳಲೇಬೇಕು. ಅವ್ ನಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಎಲ್ಲರೂ ನಗ್ತಾ ಇರುವಂತಹದ್ದು, ನೋಡ್ತಾ ಇರುವಂತಹದ್ದು, ಬಡಿಗೆಂದು ಹೊಡೆಯುವಂತಹದ್ದು, ಒದಿಯುವಂತಹದ್ದು, ರಬ್ಬರ್ ಪೈಪ್ದಿಂದ ಹೊಡೆಯುವಂತಹದ್ದು, ಒಂದೇ ಕೈಗೆ ಸಿಕ್ಕ ಎಲ್ಲ ವಸ್ತುಗಳಿಂದ ಅವರನ್ನು ಹಿಂಸೆಗೆ ಒಳಪಡಿಸುವಂತಹದ್ದು, ಹಿಂಸೆ ಮಾಡ್ತಾ ಇರುವಂತಹದ್ದು. ಇದು ಖಾರದ ಪುಡಿ ಎರಚಿದಂತಹದ್ದನ್ನು ಕೂಡ ರಿಪೋರ್ಟ್ ನೋಡಿದ್ದೇನೆ. ಒಟ್ಟಾರೆ ಇಂಥ ಕಟುಕರನ್ನು ಕೇವಲ ಶಿಕ್ಷೆಗೆ ಒಳಪಡಿಸಿದ ಸಾಲೋದಲ್ಲ, ಅಂಥವರನ್ನು ಗಲ್ಲಿಗೇರಿಸುವಂತಹ ಒಂದು ಕೆಲಸ ಕೂಡ ಮಾಡಬೇಕು. ವಿಚಾರಣೆ ಏರ್ಪಡಿಸಿ ಯಾರು ಕೂಡ ಇಂಥ ದುಸ್ಸಾಹಸಕ್ಕೆ
ಹಣ ಗಳಿಸುವಂತ ಈ ಪ್ರವೃತ್ತಿಗೆ ಈ ಮಟ್ಟಕ್ಕೆ ಇಳಿಯಬಾರದು ಅನ್ನುವಂತ ಒಂದು ಸಂದೇಶ ಈ ಬಾಗಲಕೋಟೆಯ ಈ ಸಂಸ್ಥೆಯ ಮೇಲೆ ಕ್ರಮ ಕೈಕೊಂಡು ತೀವ್ರವಾದಂತ ವಿಚಾರಣೆ ಮಾಡಿ ಮಾನ್ಯ ನ್ಯಾಯಾಧೀಶರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸಾರ್ವಜನಿಕರಷ್ಟೇ ಅಂತಲ್ಲ, ಇಡೀ ದೇಶವೇ ನಾಡೇ ತಲೆ ತೆಗೆಸುವಂತಹ ಘಟನೆ ನಮ್ಮ ಬಾಗಲಕೋಟೆಯಲ್ಲಿ ನಮಗೆ ಯಾರಿಗೂ ಗೊತ್ತಾಗಲಾರ್ದಂತೆ ಮನೆ ಮಾಲೀಕರಿಗೂ ಕೂಡ ಬಾಡಿಗೆ ಕೊಡಬೇಕಾದಂಥವ್ರು ಕೂಡ ಇವತ್ತು ಎಚ್ಚರಿಕೆ ಕೊಡುವಂತಹದ್ದೇ ಇವತ್ತು. ಹುಷಾರಾಗಿರ್ಬೇಕು ನೀವು ಅನ್ನುವಂಥದ್ದು. ಯಾರ್ದು ಮನೆಯನ್ನು ಗೊತ್ತಿಲ್ಲ ನಮಗಿದೆ. ಅನೇಕರು ಎಲ್ಲೆಲ್ಲಿ ಅವರು ಬಂದು ಮನೆ ಖರೀದಿ ಮಾಡ್ಕೊಂಡಿದ್ದಾರೆ, ಯಾರ್ಯಾರ ಹೆಸರಿಗೂ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಕೊಡೋ ಪೂರ್ವದಲ್ಲಿ ಆ ಸಂಸ್ಥೆಯವರ ಪೂರ್ವಾಪರ ವಿಚಾರಣೆ ಮಾಡಿ ಕೊಡಬೇಕು. ಇಲ್ಲದೇ ಇದ್ರೆ ಇಂಥ ಘಟನೆಗಳಿಗೂ ಅವರು ಕೂಡ ಸಾಕ್ಷಿಭೂತರಾಗುವಂಥದ್ದು, ಅವರು ಕೂಡ ಕ್ರಮಕ್ಕೆ ಅರ್ಹರಾಗುವಂಥದ್ದೇ. ಏನ್ ನಡೀತಾ ಇದೆ, ಯಾರು ಬಂದ್ರು, ವಿದೇಶಿಯವರು ಬಂದಿದ್ದಾರೋ, ಶತ್ರುಗಳು ಬಂದಿದ್ದಾರೋ, ಭಯೋತ್ಪಾದಕರು, ಇವತ್ತಂತೂ ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲೆಡೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಾಡಿಗೆ ಕೊಡುವ ಪೂರ್ವದಲ್ಲಿ ವಿಚಾರ ಮಾಡ್ಬೇಕನ್ನುವಂತ ಒಂದು ಆಗ್ರಹ ಕೂಡ ನಾನು ಮಾಡ್ತಾ ಈ ಘಟನೆ ತೀವ್ರವಾಗಿ ಖಂಡಿಸ್ತೇನೆ. ತಪ್ಪಿತಸ್ಥ ಅಧಿಕಾರಿಗಳು ಯಾರೇ ಇದ್ರು ಕೂಡ ಅವರಿಗೆ ತೀವ್ರವಾದಂತ ಪನಿಷ್ಮೆಂಟ್ ಅನ್ನು ಕೂಡ ಅವರಿಗೆ ಕೊಡಬೇಕನ್ನುವಂತ ಒಂದು ಆಗ್ರಹ ನಾನು ಮಾಡ್ತಾ ಇದ್ದೆ. ಮಗನ ಅದನ್ರಿ ಪ್ರತಿ ಹಿರೇಮಠ ಅಂತ ಹೇಳಿ 9 ವರ್ಷದವನು. ನಾವೀಗ 1.5 ವರ್ಷ ಆತವ್ನ ಇಲ್ಲಿ ಬಿಟ್ಟು ಇಂಪ್ರೂವ್ ಆಗತ್ತಿದ್ದೀನಿ ಸರ್. ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗುನಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ. ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ್ನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ್ನ ಜಾಸ್ತಿ ನಮ್ಗ್ ಗೊತ್ತಿರಂಗಿಲ್ಲ. ಅವ್ರ ಇಂತ ತಪ್ಪು ಮಾಡ್ಯಾರ ಅಂದ್ರ ನಂಬಾಕು ಆಗವಲ್ದ್ರಿ ಸರ್. ಇಲ್ಲಿ ನನ್ ಮಗಂಗ್ ಏನೂ ಆಗಿಲ್ಲ, ನಾ ಒಪ್ಕೊಂತೀನಿ. ಹಂಗಂತ ಇನ್ನೊಂದ್ ಮಗುಗ ಆಗ್ಬಾರ್ದಲ್ಲ. ಏನ್ ಭರವಸೆ ಮ್ಯಾಗ ಬಿಟ್ಟು ಹೋಗ್ಬೇಕ್ರಿ ನಮ್ ಮಕ್ಕಳನ್ನ ಇಂತಲೆಲ್ಲ ದುಡ್ಡು ಕೊಟ್ಟು ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ ಸರ್. ಬಹಳ ಬೇಜಾರಾಗೈತಿ. ಆಗ್ಬಾರ್ದಾಗಿತ್ತು. ಎಷ್ಟೋ ಜನ ಹೇಳ್ತಾರ ಬಂದ್ ಇಂಪ್ರೂವ್ ಆಗೈತಿ ನಮ್ ಹುಡುಗ ಅಂತ ಅನ್ನಾರಂದ್ರ ಒಂದು ಟ್ರಸ್ಟ್ ಇತ್ತು ಅವ್ರ ಮ್ಯಾಗ, ಒಂದ್ ನಂಬಿಕೆನ ಕಳ್ಕೊಂಡ್ಬಿಟ್ರು. ಬಾಳ ಕ್ರೌರ್ಯ ಮೆರೆದಾರಿ. ಹೊಡೆಯೋದು ಅಷ್ಟೇ ಅಲ್ಲ, ಕಾರ್ಪುಡಿ ಉಗ್ಗೋದಂದ್ರ ಅದು ಅಮಾನವೀಯ, ನಡ್ಕೋಬಾರ್ದು. ಯಾವ ಮನುಷ್ಯತ್ವ ಇರೋ ಯಾವತ್ತೂ ಹಂಗ್ ಮಾಡಂಗಿಲ್ಲ. ದಯವಿಟ್ಟು ನಿಮ್ ಹತ್ರ ಎಲ್ಲಾರ ಹತ್ರ, ಮೀಡಿಯಾದವ್ರು, ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಏನಂದ್ರ ಏನ್ ಕಠಿಣ ಕ್ರಮ ತಗೋಬೇಕ್ರಿ. ಇನ್ನೊಬ್ರಿ ಯಾರು ಈ ತರ ಮಾಡ್ಬಾರ್ದು. ನಮ್ಮ ರಾಜ್ಯದಾಗಲ್ಲ, ಮತ್ತೆ ನಮ್ ಇಡೀ ಇದ್ರಾಗ. ಮೈಸೂರು ನಾನ್ 1 ವರ್ಷ ಇದ್ ಬಂದಿನ್ರಿ. ಅಲ್ಲಿ ಒಬ್ರು ಒಂದ್ ಮಗುಗುನು ಒಂದ್ ಏಟ ಹೊಡೆದಿಲ್ಲ, ಒಂದ್ ಸರನಿಲ್ಲ ಅಂದಿಲ್ಲ. ಅಷ್ಟು ಚಂದ ಟ್ರೀಟ್ ಮಾಡ್ತಾರ, ವೆಲ್ ಟ್ರೈನ್ಡ್. ನಾವ್ ಅದೇ ತರ ಎಲ್ಲ ಒಂದು ಭಾವನೆ ಇಟ್ಕೊಂಡ್ ಬಂದ್ ಇಲ್ಲಿ ತಂದ್ಬಿಟ್ವಿ. ಬಹಳ ಕ್ಲೀನ್ಸಿ, ಎಷ್ಟು ನೀಟ್ ಮೇಂಟೈನ್ ಮಾಡ್ಯಾರ. ಆದ್ರ ಅವ್ರ ಮನಸ್ಸ ನೀಟ್ ಕ್ಲೀನ್ ಇಲ್ಲ ಅಂತ ಈ ದೃಶ್ಯ ನೋಡಿ ನಮ್ಗ ನಿನ್ನೆ ಬಹಳ ಶಾಕ್ ಆಗಿವ್ರಿ. ಎಲ್ಲಾ ಪೇರೆಂಟ್ಸ್ ಬಂದ್ ಕರ್ಕೊಂಡ್ ಹೋಗಾಕಂತ ಬಂದಿವಿ. ವೇಟ್ ಮಾಡತ್ತೀವಿ ನೋಡ್ರಿ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಹೋಗಾಕ. ಅನಿತಾ, ನಮ್ಮ ಹೆಸರು ಅನಿತಾ, ಗುಲ್ಬರ್ಗ ಜಿಲ್ಲೆ. ಅಲ್ಲೇನ ಬೆಂಗ್ಳೂರ್ ಇರ್ತೀವಿ ನಾವು. ಬಟ್ ಮಗನಿಗೆ ತಂದು ಇಲ್ಲಿ ಬಿಟ್ಟಿದ್ದು. ಬಟ್ ಇದು ಯಾಕೆ ಆಯ್ತಾನೋ ನಮ್ಗೆ ಗೊತ್ತಿಲ್ಲ. ಏನಾದ್ರು ಶಾಕಿಂಗ್ ನ್ಯೂಸ್ ಅಲ್ಲಿ ಇದ್ದೀವಿ ನಾವು. ಬಟ್ ಸಡನ್ಲಿ ನಂಗೆ ಫೋನ್ ಮಾಡಿ ಹೇಳಿದಾಗ ಗೊತ್ತಾಗಿದ್ ನಮ್ಗೆ ಈ ತರ ಅನ್ನೋದೇ. ಯಾವಾಗಲೂ ಫೋನ್ ಎಲ್ಲ ಮಾತಾಡೋದು ನಾವೆಲ್ಲಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಈ ತರ ನಮ್ಗೆ ಏನೋ ಶಾಕಿಂಗ್ ಅಲ್ಲಿ ಇದೇನು. ಪ್ರಭಾಕರ್ ಸರ್ ಹೇಳಿದ್ರು, ಟಿ ಸರ್ ಅಂತ ಅವರು ಹೇಳಿದಕ್ಕೆ ನಾವ್ ಬಂದಿದ್ದು. ಯಾಕಮ್ಮ ಇಲ್ಲೆಲ್ಲ ಬಿಟ್ಟು ಹೋಗಿದ್ರ ಮಗನ, ಇಲ್ಲೆಲ್ಲ ಹೊಡಿತಾ ಇದಾರೆ, ನೀವ್ ಹೆಂಗ್ ಬಿಟ್ಟು ಹೋಗಿದ್ದೀರಾ, ಟಿವಿಲೆಲ್ಲ ಬಂದಿಲ್ಲ ಸರ್. ಅದು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿ ಕರ್ಕೊಂಡು ಹೋರಮ್ಮ ನಾಳೆ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕಾಗಿ ನಾವ್ ಬಂದಿದ್ದು. ಶಾಕಿಂಗ್ ಅಲ್ಲಿ ಇದೆ ಸರ್. ಅದು ವಿಡಿಯೋ ಏನಾದ್ರು ನಾನು ನೋಡಿಲ್ಲ. ನಾ ಏನಾದ್ರು ಅದನ್ನ ಯಾವ್ದೇ ಮಗು ಅದು ಒಂದೇ ತಾನೆ ಸರ್. ಅಷ್ಟೊಂದು ತಮ್ಮ ಮಗು ಇದ್ದಿಕ್ ತಾನ ಇಲ್ಲಿ ಬಿಟ್ಟಿದ್ ನಾವ್. ಆತರ ಮಗು ಇದ್ದಿದ್ದಕ್ಕೆ ಅವ್ರು ಚೆನ್ನಾಗಿ ನೋಡ್ಕೊಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು. ಈ ತರ ಎಲ್ಲ ಹೊಡಿಬಾರ್ದಾಗಿತ್ತು. ತಪ್ಪು ಅವ್ರದ್ದು. ಕಣ್ಣ ಕಾರ ಹಾಕಿ ಪೈಪ್ ಹೊಡಿಯೋಂತ ಏನ್ ಇದಿರ್ಬೋದು ಉದ್ದೇಶ ಅವರಿಗೆ. ನೀನ್ ಸಾಯಿಸ್ಬೇಕಂತ ಮಾಡಿದಾರೆ. ಸ್ಕೂಲ್ ಗೊತ್ತಿಲ್ಲ ಸರ್ ಅದು. ಪ್ರಭಾಕರನ ಸರ್ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಬಟ್ ವಿಡಿಯೋ ಎಲ್ಲ ಬಂದಿದೆ. ಬಟ್ ನಾನು ಏನೋ ಅದು ನೋಡಿಲ್ಲ ವಿಡಿಯೋಗಳು ಏನು. ಬಟ್ ಮೆಸೇಜ್ ಮೇಲೆ ಮೆಸೇಜ್ ಗ್ರೂಪ್ ಅಲ್ಲಿ ಇದೆಯಲ್ಲ, ಎಲ್ಲಷ್ಟು ಮೆಸೇಜ್ ಎಲ್ಲ ಹಾಕ್ತಾರೆ. ಬಟ್ ಅದಕ್ಕೆ ರೆಸ್ಪಾನ್ಸ್ ನಾವು ಕೊಟ್ಟಿದ್ದಾರೆ. ಅದಕ್ಕೆ ಭಯ. ಅಲ್ಲಿಂದ ಅಷ್ಟು ದೂರ ಬರೋಷ್ಟಿಗೆ ಏನಾಗ್ತದೆ, ಆತಂಕ ಜಾಸ್ತಿದಲ್ಲಿದೆ ನಾವು ಫಸ್ಟ್ ಆಫ್ ಆಲ್. ಹಂಗಾಗಿ ನಮ್ಗೆ ಏನ್ ಮಾತಾಡಕ್ಕಾಗಿಲ್ಲ. ಹಾ ಸರ್, ಕರ್ಕೊಂಡು ಹೋಗ್ತೀವಿ ಇವತ್ತು. ಅವ್ರಿಗೆ ಶಿಕ್ಷೆ ಮಾತ್ರ ಆಗ್ಬೇಕು. ಈ ತರ ಮಾಡಿದ್ರೆ ನಮ್ಗೆ ಏನೋ ನಂಬಕ್ ಆಗ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹಿಂಗ್ ಯಾಕೆ ಹೊಡೆದ್ರು ಅನ್ನೋದು ಗೊತ್ತಿಲ್ಲ. 4 ಜನತೆ ಇಲ್ಲ. ಬಟ್ ನಿನ್ನೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂದ್ ಫೋನ್ ಎಲ್ಲಾನು. ಬಟ್ ಇನ್ನೊಬ್ರು ಸರ್ ಫೋನ್ ಮಾಡಿ ರಿಸೀವ್ ಮಾಡಿದ್ದಾರೆ. ಬಟ್ ಅವ್ರು ಮಾತಾಡಿಲ್ಲ ನನ್ ಜೊತೆಗೆ. ಈ ಪ್ರಭಾಕರ ಅದೇ ಶಾಖೆ ಶಿಕ್ಷೆ ಆಗ್ಬೇಕು ನೋಡ್ರಿ ಫಸ್ಟ್ ಆಫ್ ಆಲ್. ಇಷ್ಟು ದಿನ ಇಲ್ಲದ ಈ ತರ ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. 2 ವರ್ಷದಿಂದ ಬಿಟ್ಟಿದ್ದೀವಿ ನಾವು. ಅವಾಗ ಏನೋ ಆತರ ಇದಿಲ್ಲ. ಬಟ್ ಮಾತಾಡಂಗಿದ್ರೆ ಹೇಳೋನೇನು ಗೊತ್ತಿಲ್ಲ ನಮ್ಗೆ. ಬಟ್ ಅವಾಗೆಲ್ಲ ಏನಿತ್ತಾರ ನಮ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಅವ್ನು ನನ್ ಮನೆ ಮಾತು ಬರಂಗಿಲ್ಲ.
ಇಂದಿನ ಮಾಹಿತಿ ಹಾಗೂ ತಂತ್ರಜ್ಞಾನದ ಯುಗದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ದೇಶೀಯ ಪರಂಪರೆ ಮತ್ತು ನೆಲಮೂಲ ಸಂಸ್ಕೃತಿಯನ್ನು ಉಳಿಸುವುದು ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲೆಯ ಗುಳೇದಗುಡ್ಡ ಹತ್ತಿರ ಇರುವಂತಹ ತೆಗ್ಗಿ ಗ್ರಾಮದಲ್ಲಿ ಕಾಳಣ್ಣವರ ಪರಿವಾರದೊಂದು 2025ರ ಎಳ್ಳ ಅಮಾವಾಸ್ಯೆಯ ಚರಗ ಚೆಲ್ಲುವ ಸಂಭ್ರಮ ವಿಶೇಷವಾಗಿ ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು. ಸಿಹಿಯಾದ ಸವಿ ಊಟದ ಜೊತೆಗೆ ಸಾಹಿತ್ಯ ಮತ್ತು ಜಾನಪದ ಹಾಡು ಮೂಲಕ ರಸದೌತಣ ನೀಡಲಾಯಿತು. ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಜಾನಪದ ಗೊಂಚಲು ಪುಸ್ತಕ ಲೋಕಾರ್ಪಣೆ ಮತ್ತು ಜಾನಪದ ಗೀತ ಗಾಯನ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಬಸವರಾಜೇಶ್ವರಿ ಕುಬಕಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಒಪ್ಪತ್ತೇಶ್ವರ ಸ್ವಾಮೀಜಿ ಮಾತನಾಡಿ, ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರುವಂತಹ ಸಂಪ್ರದಾಯ ನಾಡಿನ ರೈತ ಕುಟುಂಬಗಳು ಇಂದಿಗೂ ಆಚರಣೆ ಮೂಲಕ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವ ಫಲವಾಗಿ ನಾವಿಂದು ಭೂಮಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸುತ್ತೇವೆ ಎಂದವರು. ಎಳ್ಳ ಅಮಾವಾಸ್ಯೆಯ ಚರಗ ಚೆಲ್ಲುವ ಸಂಭ್ರಮ 2025ರ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾಗಿರುವಂತಹ MK ಪಟ್ಟಣ್ ಶೆಟ್ಟಿ ಅವರು ಉದ್ಘಾಟಿಸಿದರು. ವಿಶ್ರಾಂತ ಉಪನಿರ್ದೇಶಕರಾಗಿರುವಂತಹ ಸಿದ್ದರಾಮ್ ಮನವಳ್ಳಿ ಅವರು ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಜಾನಪದ ಗೊಂಚಲು ಪುಸ್ತಕ ಲೋಕಾರ್ಪಣೆ ಮಾಡಿದರು. ಜಾನಪದ ವಿದ್ವಾಂಸರಾದ ಡಾಕ್ಟರ್ ಪ್ರಕಾಶ್ ಕಾಡೆ ಅವರು ಜಾನಪದ ಗೊಂಚಲು ಪುಸ್ತಕ ಪರಿಚಯ ಮಾಡಿದರು. ಚಂದ್ರಶೇಖರ್ ಕಾಳಣ್ಣವರ ಮಾತನಾಡಿ, ನಮ್ಮ ರೈತರ ಪರಂಪರೆಯಲ್ಲಿ ಬರುವಂತಹ ದೇಸಿ ಹಬ್ಬಗಳ ಬದುಕು ಸುಂದರಗೊಳಿಸುತ್ತದೆ. ನಾಡಿನ ಹಿರಿಯ ಸಂಶೋಧಕರಾದಂತಹ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಹಬ್ಬವಾದ ಎಳ್ಳ ಅಮಾವಾಸ್ಯೆಯ ಪ್ರತಿ ವರ್ಷ ಚರಗ ಚೆಲ್ಲುವ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಗೀತಗಳೊಂದಿಗೆ ಸಹಭೋಜನದ ಮಹತ್ವವನ್ನು ನಮ್ಮಲ್ಲಿ ಗಟ್ಟಿಗೊಳಿಸಿದ್ದಾರೆ ಎಂದರು. ಜಾನಪದ ಸಂಜೀವಿನಿ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ ಅವರು ಭೂಮಿ ತಾಯಿ ಕುರಿತಾದ ಜಾನಪದ ಗೀತ ಗಾಯನ ಚರಗ ಚೆಲ್ಲುವ ಸಂಭ್ರಮಕ್ಕೆ ಮೆರುಗು ತಂದರು. ರಾಜ್ಯ ಮಟ್ಟದ ಅತ್ಯುತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ಪುರಸ್ಕರ್ತೆ ಬಸವರಾಜೇಶ್ವರಿ ಕುಬಕಡ್ಡಿ ಅವರಿಗೆ ಪೂಜ್ಯರು, ಗಣ್ಯರು, ಬಂಧು ಬಳಗದವರು ಗೌರವ ಸನ್ಮಾನ ಮಾಡಿ ಅಭಿನಂದಿಸಿದರು. ಎಳ್ಳ ಅಮಾವಾಸ್ಯೆಯ ದಿನದಂದು ರೈತರು ಭೋಜನದ ಆಹಾರವಾಗಿರುವಂತಹ ಎಳ್ಳು ಹೋಳಿಗೆ, ಶೇಂಗಾದ ಹೋಳಿಗೆ, ಎಳ್ಳು ಹಚ್ಚಿ ಮಾಡಿದ ಖಡಕ್ ಸಜ್ಜಿ ರೊಟ್ಟಿ, ಚಪಾತಿ, ಬದನೆಕಾಯಿ ಪಲ್ಯ, ಹೆಸರುಕಾಯಿ, ಮೆಡಿಕೆ ಕಾಳು, ಕುಚ್ಚಕಡಬು, ಸಂಡಿಗೆ, ಶೇಂಗಾ ಚಟ್ನಿ ಹೀಗೆ ವಿವಿಧ ತರಕಾರಿಗಳ ಪಲ್ಯಗಳ ಜೊತೆಗೆ ವಿವಿಧ ಆಹಾರ ಪದಾರ್ಥಗಳು ಎಳ್ಳು ಅಮಾವಾಸ್ಯೆ ಹೊಲದಲ್ಲಿ ಊಟಕ್ಕಾಗಿ ಸಿದ್ಧಪಡಿಸಿರುವುದು ವಿಶೇಷವಾಗಿತ್ತು. ಉತ್ತರ ಕರ್ನಾಟಕದ ಭಾಗದ ರೈತರು ತಮ್ಮ ಹೊಲಗಳಲ್ಲಿ ಎಳ್ಳು ಅಮಾವಾಸ್ಯೆ ದಿನದಂದು ತಮ್ಮ ಹೊಲದಲ್ಲಿ ಬನ್ನಿ ಗಿಡಕ್ಕೆ ನೈವೇದ್ಯ ಮಾಡಿ ಜೋಳದ ದಂಟುಗಳ ಕೆಳಗೆ 5 ಪಾಂಡವರನ್ನು ಮಾಡಿ ಪೂಜೆ ಸಲ್ಲಿಸಿ ನಂತರ ಜೋಳದ ಎಳೆಗಳಲ್ಲಿ ನೈವೇದ್ಯ ಇಟ್ಟು ಭಕ್ತಿ ಭಾವದಿಂದ ಕೈ ಮುಗಿದು ಭೂಮಿ ತಾಯಿಗೆ ಪ್ರಾರ್ಥನೆ ಮಾಡುತ್ತಾ ಹುಲ್ಲುಲಿಗೋ ಚಲಾಂಬರಿಗೋ ಎನ್ನುತ್ತಾ ನೀರನ್ನು ಮತ್ತು ಹೋಳಿಗೆ, ಕಡುಬು, ಸಜ್ಜೆ ರೊಟ್ಟೆ, ಅನ್ನ ಪದಾರ್ಥಗಳನ್ನು ಹೊಲದ ತುಂಬೆಲ್ಲ ಸಿಂಪಡಿಸಿ ವಿಶೇಷವಾಗಿ ಆಚರಣೆ ಮಾಡುವ ಮೂಲಕ ಗಮನ ಸೆಳೆಯಲಾಗುತ್ತದೆ. ನಿನ್ನ ಉಂಡಿರ್ತಕ್ಕಂಥ ಅನ್ನವನ್ನು ನಿನಗೆ ಭೂಮಿ ಹಸಲಾಗಲಿ ಚೆನ್ನಾಗಿ ಬೆಳೀಲಿ ಅಂತ ತಿಳ್ಕೊಂಡು ಚರಗ ಚೆಲ್ಲುವಂಥ ಒಂದು ಸಂಪ್ರದಾಯ ನಮ್ಮ ದೇಶದೊಳಗೆ ಮೊದಲೆಂದು ಕೂಡ ಬರ್ತಾ ಇದೆ. ಜಾತಿ, ಮತ, ಪಂಥ ಎನ್ನಲಾರದೆ ಎಲ್ಲರನ್ನು ಸೇರಿಸಿ ಭಾಳ ಸಮೃದ್ಧಿಯಿಂದ ಆಚರಿಸುವಂಥ ಒಂದು ಹಬ್ಬ ನಮ್ಮ ಎಳ್ಳ ಅಮಾವಾಸ್ಯೆಯ ಚರಗ ಚೆಲ್ಲುವಂಥ ಒಂದು ಪದ್ಧತಿ ಮೊದಲಿಂದ ಕೂಡ ಇರೋದರಿಂದ
ವಿಶೇಷವಾಗಿ ನಮ್ಮ ಗುಳೇದಗುಡ್ಡ ತಾಲೂಕಿನ ತೆಗ್ಗಿ ಗ್ರಾಮದೊಳಗಿರ್ತಕ್ಕಂಥ ನಮ್ಮ ಕಾಳಣ್ಣವರ ಒಂದು ಹೊಲದೊಳಗೆ ವಿಶೇಷವಾಗಿ ನಮ್ಮ ವೀರೇಶ್ ಬಡಿಗ್ಯಾರವರ ಜಾನಪದ ಗೊಂಚಲ ಎನ್ನುವ ಒಂದು ಪುಸ್ತಕವನ್ನು ಯಾವ ಆಡಂಬರ ಇಲ್ಲಾರದೇ ಭೂಮಿ ತಾಯಿಯ ಮಡಿಲೊಳಗೇ ಇದ್ದು ಆ ಭೂಮಿ ತಾಯಿ ಹಚ್ಚ ಹಸಿರಿನ ಮಧ್ಯದೊಳಗೇ ಇಂಥದ್ದೊಂದು ಪುಸ್ತಕ ಬಿಡುಗಡೆ ಮಾಡಿದ್ದು ಕೂಡ ಅವಿಸ್ಮರಣೀಯ ಕಾರ್ಯಕ್ರಮ. ಇವಷ್ಟು ಬೆಳೆಯೋದ್ರಿಂದ ಭಾಳಷ್ಟು ಅಭಿವೃದ್ಧಿ ಹೆಸರಿನ ಮೇಲೆ ಭಾಳ ನಡೆಯೋದ್ರಿಂದ ಭೂಮಿ ತಾಯಿಯ ಒಡಲು ಕೂಡ ಕಡಿಮೆ ಆಗ್ತಾಯಿದೆ. ಒಂದು ಕಡೆ ರಸ್ತೆ ಬರ್ತಾವೆ, ಒಂದು ಕಡೆ ನಾವೆಲ್ಲ ಫ್ಯಾನ್ ಹಾಕ್ತೀವಿ, ಸೋಲಾರ್ ಅಂತ ಹಾಕ್ತೀವಿ. ಆದರೆ ಉಣ್ಣುವಂಥ ನಾವು ಏನದೀವಲ್ಲ, ರೈತರಾಗಿರ್ತಕ್ಕಂಥವ್ರು ಕೊಡುವಂಥ ಅನ್ನ ಅತ್ಯಂತ ಪವಿತ್ರವಾಗಿರೋದು. ಆ ರೈತರ ಒಂದು ಹೆಸರಿನ ಮೇಲೆ ಆ ಭೂಮತಾಯಿ ನಮ್ಮ ಕಾಳಣ್ಣವರ ತೋಟದೊಳಗೆ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೆದಿದ್ದು ಅವಿಸ್ಮರಣೀಯ. ಮುಂಬರುವ ಮಕ್ಕಳಿಗೆ ಇದು ಹಬ್ಬವನ್ನು ತಿಳಿಸ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಶಿಕ್ಷಣ ಅಂತಂದು ನಾವು ಬೇರೆ ಕಡೆ ಸಿಟಿ ಒಳಗೆ ಅವ್ರ ಮಕ್ಕಳಿಟ್ಟು ಬೆಳೆಸೋ ಇರೋದರಿಂದ ಹಳ್ಳಿಯ ಗ್ರಾಮೀಣ ಸೊಡಗದ ಇಂಥ ಕಾರ್ಯಕ್ರಮವನ್ನು ಆ ಮಕ್ಕಳಿಗೆ ತಿಳಿಸೋದ್ರಿಂದ ಈ ಹಬ್ಬಗಳು ನಿರಂತರ ನಡೀಲಿ. ಈ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಒಂದು ಸಾಟಿಯಾಗಿ ಮೆಚ್ಚುವಂಥ ಕಾರ್ಯಕ್ರಮ ಇದಾಗಿದೆ ಅನ್ನೋ ಮಾತನ್ನು ಹೇಳಿ ಈ ಸಂಸ್ಕೃತಿ, ದೇಶೀಯ ಪರಂಪರೆ, ಸಂಪ್ರದಾಯ, ಸಂಸ್ಕೃತಿಯನ್ನು ನಾವೇನಾದರೂ ಕಾಣೋದಿದ್ರೆ ರೈತ ಪರಿವಾರದೊಳಗೆ ಕಾಣ್ತೀವಿ. ವಿಶೇಷವಾಗಿ ಗ್ರಾಮೀಣ ಭಾಗದೊಳಗೆ, ಉತ್ತರ ಕರ್ನಾಟಕದೊಳಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ನಮ್ಮ ರೈತ ಪರಂಪರೆ ಭಾಳ ಶ್ರೀಮಂತವಾದ ಪರಂಪರೆ, ಶ್ರೀಮಂತವಾದ ಸಂಸ್ಕೃತಿಯನ್ನು ಹೊಂದಿದೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ರು, ಇಲ್ಲ 4 ಮಂದಿ ಕೂಡಿ ಸಹಭೋಜನ ಮಾಡೋದು ಏನಾದರೂ ಐತಂದ್ರೆ ಅದು ಎಳ್ಳಮಸಿ ಅಂತ ಸಂಭ್ರಮದೊಳಗೆ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡು ಕುಟುಂಬದ ಥರ ಇವ್ರು ಏನಾದ್ರೆ ಜಾತಿ ಧರ್ಮ ಭೇದ ಇಲ್ಲದೇ ಭೂತಾಯಿ ಮಡಲಿನೊಳಗೆ ಎಲ್ಲರೂ ಕೂತ್ಕೊಂಡು ಸಹಭೋಜನ ಮಾಡೋದ್ರ ಮೂಲಕ ಎಳ್ಳಮಸಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಇದನ್ನು ನಮ್ಮ ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ ಅವರು ಹಂಪಿ ಯೂನಿವರ್ಸಿಟಿ ಪ್ರಾಧ್ಯಾಪಕರು ಅವರು ಕಳೆದ 10 ವರ್ಷಗಳಿಂದ ನಮಗೆ ಮಾರ್ಗದರ್ಶನ ಮಾಡಿಕೊಂಡು ಅವರು ಪಾಲ್ಗೊಳ್ಳೋದ್ರ ಮೂಲಕ, ಅವ್ರ ಕುಟುಂಬ ಪರಿವಾರ ಪಾಲ್ಗೊಳ್ಳೋದ್ರ ಮೂಲಕ ಇವತ್ತು ಎಲ್ಲ ಗುರು ಹಿರಿಯರು, ಶಿಕ್ಷಣ ಚಿಂತಕರು, ಮಾಜಿ ರಾಜಕೀಯ ನಮ್ಮ ಮಾನ್ಯ MK ಪಾಟೀಲ್ ಸಾಹೇಬರು ಕೂಡ ಪಾಲ್ಗೊಂಡಿದ್ದಾರೆ, ಮಣ್ಣಳ್ಳಿ ಸರ್ ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಇವ್ರು ಏನಲ್ಲದೆ ಎಲ್ಲ ನಮ್ಮ ಸಮೂಹ ಮಾಧ್ಯಮದವರು, ಸ್ನೇಹ ಬಳಗದವರು, ಗುರು ಹಿರಿಯರು ಒಟ್ಟರು ಕೂಡ್ಕೊಂಡು ನಾವು ಪ್ರತಿ ವರ್ಷ ಎಳ್ಳಮಾಸಿಯನ್ನು ನಾವು ಚರಗ ಚೆಲ್ಲೋದ್ರ ಸಂಭ್ರಮದೊಳಗೆ ಮಾಡ್ತಾ ಇದ್ದೇವೆ. ಇದು ಮುಂದಿನ ಪೀಳಿಗೆಗೆ ಉಳಿಬೇಕು. ಇವತ್ತು ಮೊಬೈಲ್ ಕೈಯಾಗಿ ಕೊಟ್ಟಿವಿ, ಆದರೆ ಪುಸ್ತಕ ಕೈಯಾಗಿ ಕೊಡ್ತಾ ಇಲ್ಲ. ಆದರೆ ಪುಸ್ತಕವನ್ನು ಬಿಟ್ಟು, ಮೊಬೈಲನ್ನು ಬಿಟ್ಟು ಪುಸ್ತಕ ಕೈಯಾಗಿ ಕೊಟ್ಟು, ಪುಸ್ತಕದೊಳಗೆ ನೆಲಮೂಲ ಸಂಸ್ಕೃತಿ, ಮಣ್ಣಿನೊಳಗೆ ಅನ್ನ ಇದೆ, ಅನ್ನವನ್ನು ಆರಾಧಿಸು ಅನ್ನುವಂಥ ನಿಟ್ಟಿನೊಳಗೆ ಇವತ್ತೇನು ವೈಜ್ಞಾನಿಕ ಕಾರಣ ಇದೆ, ಮಣ್ಣನ್ನು ಪೂಜಿಸೋದ್ರೊಳಗೆ ನಮ್ಮ ಬದುಕು ಸುಂದರವಾಗಿದೆ. ಅಂಥ ಒಂದು ಪವಿತ್ರವಾದ ಎಳ್ಳಮಾಸೆಯನ್ನು ಇವತ್ತು ನಮ್ಮ ತೆಗ್ಗಿ ಗ್ರಾಮದೊಳಗೆ ನಮ್ಮ ಹೊಲದೊಳಗೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೊಟ್ಟಿ, ಆಮೇಲೆ ಸಜ್ಜಿ ರೊಟ್ಟಿ, ಆಮೇಲೆ ಚಪಾತಿ, ಬೇಳೆ ಹಾಕಿ ಹೋಳಿಗೆ ಮಾಡಿರ್ತಾರೆ. ಆಮೇಲೆ ಶೇಂಗಾ ಚಟ್ನಿ, ಎಳ್ಳು ಹೋಳ್ಗೆ, ಶೇಂಗಾದ ಹೋಳ್ಗೆ, ಆಮೇಲೆ ಕುರುಡ್ಗಿ, ಆಮೇಲೆ ಮೆಣಸಿನ್ಕಾಯಿ. ಒಟ್ಟು ಇವತ್ತಿನ ದಿನ ಎಲ್ಲ ಥರದ ಅಡುಗೆಗಳನ್ನು ಮಾಡ್ಕೊಂಬಂದಿರ್ತಾರೆ ರೀ. ಮನೆಯಿಂದನೇ ಇಲ್ಲಿವರೆಗೂ ಬುತ್ತಿ ಹೊತ್ಕೊಂಡ್ಬಂದು ಎಲ್ಲ ಜನರನ್ನು, ಅವ್ರ ರಿಲೇಷನ್ ಆಗಿರ್ಬೋದು, ಎಲ್ಲರನ್ನು ಕರೆದು ಒಂದು ಪ್ರೀತಿಯಿಂದ ಊಟ ಮಾಡಿ ಅವ್ರ ಖುಷಿಯನ್ನು ಹಂಚ್ಕೋತಾರೆ. ಎಲ್ಲರ ಜೋಡಿನ ಹಂಚ್ಕೋ ಕಾರ್ಯಕ್ರಮ ಇದಾಗೈತೆ ರೀ ಚರಗ ಚೆಲ್ಲೋದು. ನಮಗೂ ಇವತ್ತಿನ ದಿನ ಇಲ್ಲಿ ಬಂದಿದ್ದು ಭಾಳ ಖುಷಿ ಆಗೈತೆ. ಟೋಟಲಿ ಒಂಥರ ಕರೆಸ್ತೀವಿ, ಆದರೆ ಇದು ಪ್ರಕೃತಿ ಮಧ್ಯವನ್ನು ಊಟ ಮಾಡುವಂಥದ್ದು ಕಾರ್ಯಕ್ರಮ ಆಗೈತೆ ರೀ. ಉಳಿದ ದಿನ ಮನೆಯೊಳಗೆ ಮಾಡಿರ್ತೀವಲ್ಲ, ಇದಕ್ಕೆ ಭಾಳ ವ್ಯತ್ಯಾಸ ಐತಿ. ಇವತ್ತಿನ ದಿನ ಪ್ರಕೃತಿ ಒಳಗೆ ಊಟ ಸವಿಯೋದು ಒಂದು ಭಾಳ ನಮ್ಮ ಖುಷಿ ವಿಚಾರವನ್ನು ಹಾಂ, ಭೂಮಿ ತಾಯಿಗೆ ನಾವು ಊಟ ಮಾಡೋಕ್ಕಿಂತ ಮೊದಲು ಭೂಮಿ ತಾಯಿಗೆ ಅರ್ಪಿಸಿ ನಾವು ಊಟ ಮಾಡೋದು ಭಾಳ ಇದು ಸಂತೋಷದ ಕ್ಷಣ ಆಗೈತೆ. ನಮ್ಮ ಹೆಸರು ಶ್ರೀದೇವಿ ರಾಂಪುರ್ ಅಂತ ಹೇಳಿ.